ಈ ವಿಡಿಯೋ ಸ್ಪೆಷಲಿ ಯಾರಾದರೂ ಹೊಸ ಬೈಕ್ ತೊಗೋತಿರ್ತಾರಲ್ಲ ಅವರಿಗೆ, ಅದು ಲೋನ್ ಮಾಡಿಸಿ ತೊಗೋತಾರಲ್ಲ ಅವರಿಗೆ ಅಕೌಂಟ್ ಫಾಲೋ ಮಾಡ್ಕೋರಿ, ವಿಡಿಯೋ ಶೇರ್ ಮಾಡಿರಿ. ಏನು ಮಾಡ್ಬೇಕಂತ ಹೇಳ್ತೀನಿ. ಲೋನ್ ಮಾಡಿಸುವಾಗ 2 ಆಪ್ಷನ್ ಇರ್ತಾವೆ. ಒಂದು ಫ್ಲ್ಯಾಟ್ ಇಂಟ್ರೆಸ್ಟ್, ಇನ್ನೊಂದು ರಿಡ್ಯೂಸ್ ಇಂಟ್ರೆಸ್ಟ್. ಇದರೊಳಗೆ ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಫ್ಲ್ಯಾಟ್ ಇಂಟ್ರೆಸ್ಟ್ ಬಗ್ಗೆ ಹೇಳ್ತೀನಿ. ಈಗ ನೀವೇನಾದರೂ 1 ಲ್ಯಾಕ್ ಲೋನ್ ಮಾಡಿದರೆ ನಿಮ್ಮ ಲಾಸ್ಟ್ EMI ಮುಟ್ಟನು ನಿಮ್ಗೆ 1 ಲ್ಯಾಕ್ ಅಮೌಂಟಿಗೆ ಇಂಟ್ರೆಸ್ಟ್ ಅಪ್ಲೈ ಆಗ್ತೈತಿ. ಸೊ ಇಂಟ್ರೆಸ್ಟ್ ಲಾಸ್ಟ್ EMI ಮುಟ್ಟನು ಕಮ್ಮಿ ಆಗೋದಿಲ್ಲ. ರಿಡ್ಯೂಸಿಂಗ್ ಇಂಟ್ರೆಸ್ಟ್ ಒಳಗೆ ನೀವೇನಾದರೂ 1 ಲ್ಯಾಕ್ ಲೋನ್ ಮಾಡಿದರೆ ನೀವು ಫಸ್ಟ್ EMI ಪೇ ಮಾಡಿದ ಮೇಲೆ ಬ್ಯಾಲೆನ್ಸ್ ಅಮೌಂಟಿಗೆ ನೆಕ್ಸ್ಟ್ EMI ಇಂಟ್ರೆಸ್ಟ್ ಕಮ್ಮಿ ಆಕೈತಿ. ಅಂದರೆ ನೀವು ನೆಕ್ಸ್ಟ್ EMI ಏನು ತುಂಬ್ತಿರ್ತೀರಲ್ಲ ಅವಾಗ ನಿಮ್ಗೆ ಇಂಟ್ರೆಸ್ಟ್ನೂ ಕಮ್ಮಿ ಆಕೈತಿ. ನಾನು ನಿಮ್ಗೆ ಅಡ್ವೈಸ್ ಮಾಡೋದು ರಿಡ್ಯೂಸಿಂಗ್ ಇಂಟ್ರೆಸ್ಟ್ ತೊಗೊರಿ. ಇದ್ರೊಳಗೆ ಇಂಟ್ರೆಸ್ಟ್ನೂ ಕಮ್ಮಿ ಆಕೈತಿ ಮತ್ತು ಲೋನ್ನೂ ಜಲ್ದಿ ಮುಗಿತೈತಿ ನಿಮ್ದು. ಅಷ್ಟೈತಿ ವಿಡಿಯೋ ಒಳಗೆ. ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಯಾರಾದರೂ ಹೊಸ ಗಾಡಿ ತೊಗೊಳೋರಿಗೆ ಅವ್ರಿಗೂ ಯೂಸ್ ಆಗಲಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಜೈ ಶ್ರೀರಾಮ್.